ಹೆಲೋ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾವು 8 ಫೆಬ್ರವರಿ 2024ರ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಇದರಲ್ಲಿ ಮೊದಲನೆಯ ಪ್ರಶ್ನೆ, ದೇಶದ ಮೊದಲ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂನ ಅಡಿಪಾಯವನ್ನು ಎಲ್ಲಿ ಹಾಕಲಾಯಿತು? ಸರಿಯಾದ ಉತ್ತರ ಆಪ್ಷನ್ ಸಿ, ಹೈದರಾಬಾದ್ನಲ್ಲಿ ದೇಶದ ಮೊದಲ ಡಿಜಿಟಲ್ ನ್ಯಾಷನಲ್ ಮ್ಯೂಸಿಯಂಗೆ ಅಡಿಪಾಯವನ್ನು ಹಾಕಲಾಯಿತು. ಇದನ್ನು ಸಲಾರ್ಜಂಗ್ ಮ್ಯೂಸಿಯಂ, ಹೈದರಾಬಾದ್ನಲ್ಲಿ ಅಡಿಪಾಯವನ್ನು ಹಾಕಲಾಗಿರುತ್ತದೆ. ಎರಡನೆಯ ಪ್ರಶ್ನೆ, ಪ್ರಧಾನಿ ಮೋದಿ ಅವರು ಯಾವ ರಾಜ್ಯದಲ್ಲಿ ಸಮುದ್ರ ಬದಿಕುಳಿಯುವ ಕೇಂದ್ರ ಅಥವಾ ಸೀ ಸರ್ವೈವಲ್ ಸೆಂಟರ್ ಅನ್ನು ಉದ್ಘಾಟಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಗೋವಾದಲ್ಲಿ ಪ್ರಧಾನಿ ಮೋದಿ ಅವರು ಸಮುದ್ರ ಬದುಕುಳಿಯುವ ಕೇಂದ್ರ ಅಥವಾ ಸೀ ಸರ್ವೈವಲ್ ಸೆಂಟರ್ ಅನ್ನು ಉದ್ಘಾಟಿಸಿರುತ್ತಾರೆ. ಇದು ದಕ್ಷಿಣ ಗೋವಾದ ಬೆತುಲ್ನಲ್ಲಿ ತೈಲ ಮತ್ತು ನೈಸರ್ಗಿಕ ಅನಿಲ ನಿಗಮದ ಸಮುದ್ರ ಬದುಕುಳಿಯುವ ಕೇಂದ್ರ ಉದ್ಘಾಟಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ವಿಶ್ವದ ಎರಡನೆಯ ಶಕ್ತಿಶಾಲಿ ಸಿಇಒ ಆಗಿ ಯಾರನ್ನು ಆಯ್ಕೆ ಮಾಡಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಮುಖೇಶ್ ಅಂಬಾನಿ ಅವರನ್ನು ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ವಿಶ್ವದ ಎರಡನೆಯ ಶಕ್ತಿಶಾಲಿ ಸಿಇಒ ಎಂದು ತೀರ್ಮಾನಿಸಿರುತ್ತಾರೆ. ಬ್ರ್ಯಾಂಡ್ ಗಾರ್ಡಿಯನ್ಶಿಪ್ ಇಂಡೆಕ್ಸ್ 2024ರಲ್ಲಿ ಮೊದಲನೆಯ ಸ್ಥಾನವನ್ನು ಟೆನ್ಸೆಂಟ್ ಸಿಇಒ ಹ್ಯಾಂಟೆಂಗ್ ಮಾ ಅವರು ಪಡೆದಿರುತ್ತಾರೆ. ಹಾಗೆಯೇ ಟಾಟಾ ಸನ್ಸ್ ಅಧ್ಯಕ್ಷ ಎನ್ ಚಂದ್ರಶೇಖರನ್ ಅವರು 5ನೆಯ ಸ್ಥಾನವನ್ನು ಪಡೆದಿರುತ್ತಾರೆ. ಮುಂದಿನ ಪ್ರಶ್ನೆ, ಇತ್ತೀಚೆಗೆ ಕೇಂದ್ರ ಸರ್ಕಾರವು ಆರೋಗ್ಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಎ, ಅಪೂರ್ವ ಚಂದ್ರ ಅವರನ್ನು ಕೇಂದ್ರ ಸರ್ಕಾರವು ಆರೋಗ್ಯ ಕಾರ್ಯದರ್ಶಿಯಾಗಿ ನೂತನವಾಗಿ ನೇಮಿಸಿರುತ್ತಾರೆ. ಹಾಗೆಯೇ ಸಂಜಯ್ ಜಾಬು ಅವರನ್ನು ಮಾಹಿತಿ ಮತ್ತು ಪ್ರಸಾರ ಕಾರ್ಯದರ್ಶಿಯಾಗಿ ನೂತನವಾಗಿ ನೇಮಿಸಿರುತ್ತಾರೆ. ಮುಂದಿನ ಪ್ರಶ್ನೆ, ಒಲೆಂಗ್ ಕೊನೊನೆಕೊ ಅವರು ಯಾವ ದೇಶದ ಗಗನಯಾತ್ರಿಯಾಗಿದ್ದು ಅವರು ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ತಂಗಿದ್ದಕ್ಕಾಗಿ ಅಥವಾ ನೆಲೆಸಿದ್ದಕ್ಕಾಗಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಇವರು ರಷ್ಯಾ ದೇಶದ ಗಗನಯಾತ್ರಿಯಾಗಿರುತ್ತಾರೆ ಮತ್ತು ಇವರು ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಉಳಿದಿದ್ದಕ್ಕಾಗಿ ವಿಶ್ವ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇವರ ಹೆಸರನ್ನು ನೆನಪಿಟ್ಟುಕೊಳ್ಳಿ, ಒಲೆಂಗ್ ಕೊನೊನೆಂಕೊ ಆಗಿರುತ್ತಾರೆ. ಇವರು 879 ದಿನಗಳೊಂದಿಗೆ ಬಾಹ್ಯಾಕಾಶದಲ್ಲಿ ದೀರ್ಘಕಾಲ ಕಳೆದ ದಾಖಲೆಯನ್ನು ನಿರ್ಮಿಸಿರುತ್ತಾರೆ ಮತ್ತು ಈ ದಾಖಲೆಯನ್ನು ಅವರು ವಿವಿಧ ಸಮಯಗಳಲ್ಲಿ ಬಾಹ್ಯಾಕಾಶಕ್ಕೆ ಹೋಗಿ ದಾಖಲೆಯನ್ನು ನಿರ್ಮಿಸಿದ್ದಾರೆ. ಇದಕ್ಕಿಂತ ಮುಂಚೆ ರಷ್ಯಾದ ಸಹವರ್ತಿಯಾಗಿದ್ದ ಗೆನ್ನಾಡಿ ಪದಲ್ಕಾ ಅವರು 878 ದಿನಗಳು 11 ಗಂಟೆಗಳು ಮತ್ತು 30 ನಿಮಿಷಗಳ ದಾಖಲೆಯನ್ನು ಮಾಡಿದ್ದರು. ಇದನ್ನು ಇವರು ಮುರಿದಿರುತ್ತಾರೆ. ಮುಂದಿನ ಪ್ರಶ್ನೆ, 2024ರ ರಾಷ್ಟ್ರೀಯ ವಿಜ್ಞಾನ ದಿನದ ವಿಷಯ ಯಾವುದು? ಸರಿಯಾದ ಉತ್ತರ ಆಪ್ಷನ್ ಡಿ, ಅಭಿವೃದ್ಧಿ ಹೊಂದಿದ ಭಾರತಕ್ಕೆ ಸ್ಥಳೀಯ ತಂತ್ರಜ್ಞಾನ ಎನ್ನುವುದು 2024ರ ರಾಷ್ಟ್ರೀಯ ವಿಜ್ಞಾನ ದಿನದ ಥೀಮ್ ಆಗಿರುತ್ತದೆ. ಈ ದಿನವನ್ನು ಆಚರಿಸಲು ಕಾರಣ, ರಾಮನ್ ಪರಿಣಾಮವನ್ನು ಭಾರತೀಯ ಭೌತಶಾಸ್ತ್ರಜ್ಞ ಸರ್ ಸಿ ವಿ ರಾಮನ್ ಅವರು ಫೆಬ್ರವರಿ 28, 1928ರಂದು ಕಂಡುಹಿಡಿದರು. ಈ ದಿನವನ್ನು ನೆನಪಿಟ್ಟುಕೊಳ್ಳುವುದಕ್ಕಾಗಿ ಫೆಬ್ರವರಿ 28ರಂದು ಪ್ರತಿ ವರ್ಷ ರಾಷ್ಟ್ರೀಯ ವಿಜ್ಞಾನ ದಿನವನ್ನು ಆಚರಿಸಲಾಗುತ್ತದೆ. ಮುಂದಿನ ಪ್ರಶ್ನೆ, ಮೊದಲ ಬಿಮ್ಸ್ಟೆಕ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಸಿ, ನವದೆಹಲಿಯಲ್ಲಿ ಮೊದಲ ಬಿಮ್ಸ್ಟೆಕ್ ಅಕ್ವಾಟಿಕ್ ಚಾಂಪಿಯನ್ಶಿಪ್ ಅನ್ನು ಪ್ರಾರಂಭಿಸಲಾಗಿರುತ್ತದೆ. ಇದು ಒಂದು ಸ್ಪೋರ್ಟ್ಸ್ ಆಗಿರುತ್ತದೆ. ಈ ಸ್ಪೋರ್ಟ್ಸ್ನಲ್ಲಿ ನೀರಿಗೆ ಸಂಬಂಧಪಟ್ಟ ಗೇಮ್ಸ್ಗಳನ್ನು ಆಡಲಾಗುತ್ತದೆ. ಉದಾಹರಣೆಗೆ ಸ್ವಿಮ್ಮಿಂಗ್ ಆಗಿರುತ್ತದೆ. ಬಿಮ್ಸ್ಟೆಕ್ ಇದರ ಪೂರ್ಣ ರೂಪ ದ ಬೇ ಆಫ್ ಇನಿಷಿಯೇಟಿವ್ ಫಾರ್ ಮಲ್ಟಿ ಸೆಕ್ಟರಲ್ ಟೆಕ್ನಿಕಲ್ ಆ್ಯಂಡ್ ಎಕಾನಮಿಕ್ ಕೋಆಪರೇಷನ್ ಎನ್ನುವುದಾಗಿರುತ್ತದೆ. ಮುಂದಿನ ಪ್ರಶ್ನೆ, ಪೋಸ್ಟ್ ಜರ್ನಲಿಸ್ಟ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ಯಾರಿಗೆ ನೀಡಲಾಗಿದೆ? ಸರಿಯಾದ ಉತ್ತರ ಆಪ್ಷನ್ ಬಿ, ಪಿಟಿ ಉಷಾ ಅವರಿಗೆ ಸ್ಪೋರ್ಟ್ಸ್ ಜರ್ನಲಿಸ್ಟ್ ಫೆಡರೇಷನ್ ಆಫ್ ಇಂಡಿಯಾದಿಂದ ಜೀವಮಾನ ಸಾಧನೆ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿರುತ್ತದೆ. ಮುಂದಿನ ಪ್ರಶ್ನೆ, ಅಹ್ಮದ್ ಅವದ್ ಬಿನ್ ಮುಬಾರಕ್ ಅವರು ಯಾವ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾಗಿರುತ್ತಾರೆ? ಸರಿಯಾದ ಉತ್ತರ ಆಪ್ಷನ್ ಡಿ,
ಯೆಮೆನ್ ದೇಶದ ನೂತನ ಪ್ರಧಾನಿಯಾಗಿ ಅಹ್ಮದ್ ಅವನ್ ಬಿನ್ ಮುಬಾರಕ್ ಅವರು ಆಯ್ಕೆಯಾಗಿರುತ್ತಾರೆ. ಸೊ ಇದು ಇವತ್ತಿನ ಕರೆಂಟ್ ಅಫೇರ್ಸ್ ಆಗಿತ್ತು. ಥ್ಯಾಂಕ್ ಯು.